ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿದೆ. ಈಗ ಟಿಕೆಟ್ ಕೂಡ ಅನೌನ್ಸ್ ಆಗುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಸಕಲ ತಯಾರಿ ಕೂಡ ನಡೀತಾ ಇದೆ. ಬೆಂಗಳೂರು ಉತ್ತರದ ಹಾಲಿ ಸಂಸದರಾದಂಥ ಸದಾನಂದ ಗೌಡರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಟಿಕೆಟ್ ಅನೌನ್ಸ್ ಆಗುವಂಥ ಸಮಯ ಇನ್ನು 2-3 ದಿನದಲ್ಲೂ ಕೂಡ ಯಾರೆಲ್ಲ ಯಾವ ಆಕಾಂಕ್ಷಿಗಳು ಅಥವಾ ತುಂಬ ಇತ್ತು, ಸೊ ಯಾವ ಕ್ಷೇತ್ರದಲ್ಲಿ ಯಾರೆಲ್ಲ ನಿಲ್ತಾರೆ ಅನ್ನೋಂಥದ್ದು ಫೈನಲ್ ಆಗುತ್ತೆ. ಸೊ ತಮಗೆ ಮತ್ತೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆಯಾ? ಯಾಕಂದರೆ ಅನೇಕರು ತಮ್ಮ ಮನೆ ಬಾಗಿಲಿಗೆ ಬಂದಿದ್ರು ತಾವು ನಿವೃತ್ತಿ ಘೋಷಣೆ ಬಳಿಕವೂ ಕೂಡ. ಸರ್, ಪ್ರಾಯಶಃ ಹಿಂದೆ ಒಬ್ಬರು ಹಿರಿಯರು ಹೇಳಿದ್ದಾರೆ, ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ಅಂತ ಹೇಳಿ. ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ, ನಾನು ಯಾವತ್ತೂ ನಿವೃತ್ತಿ ಘೋಷಣೆ ಮಾಡಿಲ್ಲ. ಎಲೆಕ್ಟ್ರಲ್ ಪಾಲಿಟಿಕ್ಸಿಂದ ಸ್ವಲ್ಪ ದೂರ ಇರಬೇಕು ಅಂತೇಳಿ, ನಿವೃತ್ತಿ ಅಲ್ಲ, ದೂರ ಇರಬೇಕು ಅಂತ ನಿಶ್ಚಯ ಮಾಡಿದ್ದೆ. ಆದರೆ ಪಕ್ಷದ ರಾಜಕಾರಣದಲ್ಲಿ ಕೊನೆವರೆಗೆ ಇರಬೇಕು ಅಂತ ನಿಶ್ಚಯ ಮಾಡಿದ್ದೆ. ಅದು ಇವತ್ತು ಕೂಡ ಅದನ್ನು ಮಾಡ್ತಾಯಿದ್ದೇನೆ. ಏನೋ ಸ್ವಲ್ಪ ಚುನಾವಣಾ ರಾಜಕಾರಣದಲ್ಲಿ ಕೂಡ ನೀವು ಇರಬೇಕು ಅಂತ ಹೇಳುವಂಥದ್ದು ನನ್ನ ಇಡೀ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಕಾರ್ಯಕರ್ತನ ಮತ್ತು ಪ್ರತಿಯೊಬ್ಬ ನಾಯಕರ ಮನಸ್ಸಿನ ಭಾವನೆ. ಅದು ಮಾಧ್ಯಮದವರಿಗೂ ಎಲ್ರಿಗೂ ಗೊತ್ತು. ಸದಾನಂದ ಗೌಡರ ಒಂದೇ ಹೆಸರು ಬಂದಿರುವಂಥದ್ದು ಮತ್ತೊಂದು. ನನ್ನ ರಾಜ್ಯದ ನಾಯಕರಿಗೂ ಕೂಡ ಅದು ಗೊತ್ತು. ರಾಜ್ಯದ ನಾಯಕರು ಅದಕ್ಕಾಗಿಯೇ ಬಂದು ಸದಾನಂದ ಗೌಡರ ನೀವೇ ಮುಂದುವರಿಬೇಕು, ಇಲ್ಲದಿದ್ದರೆ ಸ್ವಲ್ಪ ಮಟ್ಟಿಗೆ ಒಂದು ಮೈಸೂರು ಬೆಲ್ಟ್ನಲ್ಲಿ ಒಂದು 7-8-10 ಜಿಲ್ಲೆಯಲ್ಲಿ ಅದರ ಪ್ರಭಾವ ಆಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪ ಪ್ರಭಾವ ಆಗಿದೆ ಅಂತ ಹೇಳುವಂಥದ್ದನ್ನು ಎಲ್ರಿಗೂ ಹೇಳಿದ್ದಾರೆ. ಇವತ್ತು ಅದಕ್ಕೆ ಬೇಕಾಗಿ ನಾನು ಪಕ್ಷಕ್ಕಿಂತ ದೊಡ್ಡವಲ್ಲ, ಈ ಶಬ್ದವನ್ನು ಪ್ರತಿ ಬಾರಿ ನಾನು ಹೇಳ್ತೇನೆ. ಪಕ್ಷಕ್ಕಿಂತ ದೊಡ್ಡವಲ್ಲ, ಪಕ್ಷಕ್ಕೆ ನೀವೆಲ್ಲರೂ ಹೇಳಿದರೆ ನಾನು ನಿಲ್ತೇನೆ ಅಂತ ಹೇಳಿ ನನ್ನ ಚುನಾವಣೆಯಲ್ಲಿ ನಿಲ್ಲುವಂಥದ್ದನ್ನು 1 ತಿಂಗಳಿಂದ ನಾನು ಘೋಷಣೆ ಮಾಡಿದ್ದೇನೆ. ಎಲ್ಲ ಕಾರ್ಯಕರ್ತರು ಸಂತೋಷಪಟ್ಟಿದ್ದಾರೆ, ಎಲ್ಲ ನಾಯಕರು ಸಂತೋಷಪಟ್ಟಿದ್ದಾರೆ. ಕೋರ್ ಕಮಿಟಿಯಲ್ಲಿ ಕೂಡ ಇದರ ಬಗ್ಗೆ ಚರ್ಚೆಗಳನ್ನು ಎಲ್ಲರೂ ಮಾಡಿದ್ದಾರೆ. ಕೇಂದ್ರಕ್ಕೂ ಕೂಡ ವರಿಷ್ಠರು ಈ ವಿಚಾರವನ್ನು ತಿಳಿಸಿದ್ದಾರೆ. ಸದಾನಂದ ಗೌಡರ ಜೊತೆಯಲ್ಲಿ ಅನೇಕರ ಹೆಸರುಗಳು ಕೂಡ ಹೋಗಿದೆ ಅನ್ನೋಂಥದ್ದು, ಜೊತೆಯಲ್ಲಿ ಸದಾನಂದ ಗೌಡರದೇ ಸಿಂಗಲ್ ನೇಮ್ ಹೋಗಿದೆ ಅನ್ನೋಂಥದ್ದು ಕೂಡ ಚರ್ಚೆಯಲ್ಲಿದೆ. ಒಂದು ವೇಳೆ ಆ ರೀತಿ ಏನಾದರೂ ನಿಮಗೆ ಸಿಕ್ಕಿದ್ರೆ ಅಥವಾ ಸಿಗದೆ ಹೋದರೆ ನಿಮ್ಮ ನಿರ್ಣಯ ಯಾವ ರೀತಿ ಇರುತ್ತೆ? ಸರ್, ನಾನು ಯಾವ ಹೆಸರು 1 ಹೋಗಿದೆ 2 ಹೋಗಿದೆ ಇದು ಹೇಳುವಂಥದ್ದಲ್ಲ. ಕೋರ್ ಕಮಿಟಿ ಅದೊಂದು ಶಿಸ್ತಿನ ಕಮಿಟಿ, ಭಾರಿ ಸೀಕ್ರೆಟ್ ವಿಚಾರಗಳನ್ನು ಅವರು ಕೇಂದ್ರಕ್ಕೆ ನಮ್ಮ ಅಧ್ಯಕ್ಷರು ತಿಳಿಸ್ತಾರೆ. ಅದರ ಬಗ್ಗೆ ಏನು ಹೇಳಲ್ಲ. ಸಿಕ್ಕೇ ಇದ್ದರೆ ಸ್ವಲ್ಪ ಬೇಸರ ಆಗ್ಬೋದು, ಖಂಡಿತವಾಗಿ ಬೇಸರ ಆಗ್ಬೋದು. ಯಾಕೆ ಬೇಸರ ಆಗ್ಬೋದು ಅಂತ ಹೇಳಿದರೆ, ಸ್ವಲ್ಪ ಎಲೆಕ್ಟ್ರಲ್ ಪಾಲಿಟಿಕ್ಸಿಂದ ದೂರ ಇರಬೇಕು ಅಂತ ನಿಶ್ಚಯ ಮಾಡಿದ ಮೇಲೆ ಮತ್ತೆ ಎಲ್ಲರೂ ತಳ್ಳಿ ಮತ್ತೆ ಅದರಿಂದ ನಾನು ಸ್ವಲ್ಪ ಆ ಒಂದು ವಿಚಾರದಲ್ಲಿ ಮುಂದೆ ಹೋಗಿ ಎಲ್ಲರಿಂದ ಹೌದು ಅಂತೇಳಿ, ಏನಪ್ಪ ಇವನಿಗೆ ಟಿಕೆಟು ನಿಲ್ತಾನೆ ಅಂತ ಹೇಳಿದಾಗ ಕೊಟ್ಟಿಲ್ಲ, ನಿಲ್ಲೋದಿಲ್ಲ ಅಂತ ಹೇಳುವಾಗ ಬಿಟ್ಟಿಲ್ಲ ಅಂತ ಹೇಳುವಂಥ ಮಾತುಗಳನ್ನು ಮಾಡಬಾರ್ದು ಅಂತ ಹೇಳುವಂಥ ಸ್ವಲ್ಪ ನೋವಾಗ್ಬೋದು ಅಷ್ಟೇ. ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಲೋಕಸಭಾ ಚುನಾವಣೆ ಇದೆ, ಯಾರಿಗಾದ್ರೂ ಕೊಡಬಹುದು, ಸೊ ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತೀವಿ? ಅಲ್ಲ, ನಾನೇನಿಲ್ಲ, ಎಲ್ರಿಗೂ ಹೇಳಿದ್ದೀನಿ, ಮೋದಿಯವರು ಮತ್ತೆ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕಾಗಿ ಕರ್ನಾಟಕದ 28ರಲ್ಲಿ 28 ಸ್ಥಾನಗಳನ್ನು ಗೆಲ್ಲಬೇಕು, ಇದು ನಮ್ಮದು. ಆದ ಕಾರಣ ಕಾರ್ಯಕರ್ತರು ಎಲ್ಲರೂ ಕೂಡ 1 ತಿಂಗಳ ಕಾಲ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಟಿಕೆಟ್ ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ. ಇಂಡಿಪೆಂಡೆಂಟ್ ಆಗಿ ನಾನು ನಿಲ್ಬಹುದು, ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ರೀತಿಯಾದಂಥ ಗೊಂದಲದಿಂದ ಅನೇಕ ಕ್ಷೇತ್ರಗಳನ್ನು ಕಳ್ಕೊಬೇಕಾದ ಪರಿಸ್ಥಿತಿ ಬಂತು. ಈಗ ಆ ರೀತಿ ಪರಿಸ್ಥಿತಿ ಇದೆಯಾ, ಹೇಗೆ? ಸರ್, ನನಗೆ ಅನಿಸಿದೆ ಮತ್ತೆ ಕರ್ನಾಟಕವನ್ನು ಪ್ರಯೋಗಶಾಲೆಯಾಗಿ ಕೇಂದ್ರದವರು ಮಾಡಲಿಕ್ಕಿಲ್ಲ. ಉತ್ತರ ಭಾರತದಲ್ಲಿ ನಡೆಯುವಂಥ ಚುನಾವಣೆಗೂ ದಕ್ಷಿಣ ಭಾರತದಲ್ಲಿ ನಡೆಯುವಂಥ ಚುನಾವಣೆಗೂ ವ್ಯತ್ಯಾಸಗಳಿದ್ದಾವೆ. ಯಾವಾಗ ಕರ್ನಾಟಕ ಇದರೊಂದು ಹೆಬ್ಬಾಗಿಲು ಅಂತ ಅನಿಸ್ತಾ, ಇದಕ್ಕೆ ಈ ರೀತಿ ಒಂದು ಮತ್ತೆ ತೊಂದರೆಗಳಾಗಬಾರ್ದು ಅಂತ ಹೇಳುವಂಥದ್ದು ನಮ್ಮ ಕೇಂದ್ರ ನಾಯಕರ ಮನಸ್ಸಲ್ಲಿ ಇರಬಹುದು ಅಂತೇಳಿ ನನ್ನ ಭಾವನೆ. ಇದಿಷ್ಟು ಸಂಸದರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರ ಮಾತು. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಚಂದ್ರಶೇಖರ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.